ನಾವು ಕಷ್ಟ ಬಂದಾಗ ದೇವರನ್ನ ಬೇಡ್ಕೊಳ್ತೇವೆ, ಹರಕೆಯನ್ನ ಕಟ್ಕೊಳ್ತೇವೆ. ಕಷ್ಟ ಪರಿಹಾರವಾದ್ಮೇಲೆ ಆ ಹರಕೆಯನ್ನ ದೇವಸ್ಥಾನಕ್ಕೆ ಹೋಗಿ ತೀರಿಸುವುದು ಪ್ರತೀತಿ. ಎಲ್ಲಾ ದೇವಸ್ಥಾನಗಳು ಒಂದೊಂದು ರೀತಿಯ ವಿಶೇಷತೆಗಳನ್ನ ಹೊಂದಿರುತ್ತೆ. ಇಂದು ನಾವು ಅಂತಹದ್ದೇ ಒಂದು ವಿಶೇಷತೆ ಹೊಂದಿರುವ ದೇವಸ್ಥಾನದ ಬಗ್ಗೆ ಹೇಳಲಿದ್ದೇವೆ. ಈ ದೇವಾಲಯದಲ್ಲಿ ನೆಲೆಸಿರುವ ಮಹಾಶಕ್ತಿ ಪ್ರತಿನಿತ್ಯ ಪವಾಡಗಳನ್ನ ಸೃಷ್ಟಿಸುತ್ತಿದ್ದಾಳೆ. ಈಕೆಯ ಕಣ್ಣುಗಳನ್ನ ನೋಡಲು ಪ್ರತಿನಿತ್ಯ ನೂರಾರು ಭಕ್ತರು ಬರ್ತಾರೆ. ನಮ್ಮ ಕಣ್ಣೆದುರೇ ದೇವಿಗೆ ಅಭಿಷೇಕ ಮಾಡುವಾಗ ನಡೆಯುವ ಪವಾಡವನ್ನ ನೋಡಿ ಪುನೀತರಾಗ್ತಾರೆ. ಅಷ್ಟೇ ಅಲ್ಲದೆ ಪವಾಡ ನೋಡಲು ಪ್ರಧಾನಿ ನರೇಂದ್ರ ಮೋದಿಯವರೇ ದೇಗುಲಕ್ಕೆ ಬಂದಿದ್ರು. ಅಭಿಷೇಕ ನೋಡುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಕಾದು ಕುಳಿತಿದ್ರು. ಹಾಗಾದ್ರೆ ಯಾವುದು ಈ ದೇವಸ್ಥಾನ? ಅಭಿಷೇಕ ಮಾಡುವಾಗ ದೇವಿಯ ಕಣ್ಣಿನಲ್ಲಿ ನಡೆಯೋ ಆ ಚಮತ್ಕಾರವಾದ್ರೂ ಏನು? ಈ ದೇವಾಲಯಕ್ಕೆ ಹೋಗುವುದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ಈ ಮಾಹಿತಿಗಳನ್ನೆಲ್ಲ ತುಂಬಾ ಕಷ್ಟಪಟ್ಟು ನಿಮಗೆ ತಿಳಿಸೋದಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ. ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದೇ ಒಂದು ಮೆಚ್ಚುಗೆ, ಅಂದ್ರೆ ಲೈಕ್ ಮಾತ್ರ. ಕೊಟ್ರ ಲೈಕು ಜೊತೆಗೆ ಭದ್ರಕಾಳಿಯ ಈ ಪವಾಡದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಸೊ ಇನ್ಯಾಕ್ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ಇವಾಗ ನಾವು ಹೇಳಲು ಹೊರಟಿರುವ ದೇವಸ್ಥಾನದಲ್ಲಿ ನೆಲೆಸಿರುವ ಅಮ್ಮನವರ ಹೆಸರು ಭದ್ರಕಾಳಿ. ದೇಶದಲ್ಲಿನ ಅತ್ಯಂತ ಪುರಾತನವಾದ ದೇವಾಲಯವಾಗಿದೆ ಇದು. ಇಲ್ಲಿ ನೆಲೆಸಿರುವ ಭದ್ರಕಾಳಿಯ ಮೂರ್ತಿಯು ಸುಮಾರು 7,000 ವರ್ಷಗಳ ಪುರಾತನ ಎಂದು ತಿಳಿದು ಬಂದಿದೆ. ಈ ದೇವಸ್ಥಾನದಲ್ಲಿ ನಡೆಯುವ ಪವಾಡ ಎಲ್ಲ ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯುತ್ತೆ. ಸುಮಾರು 3 ರಿಂದ 4,000 ವರ್ಷಗಳಿಂದ ಈ ಪವಾಡ ನಡೆಯುತ್ತಾ ಬಂದಿದೆ ಅಂತ ಹೇಳಲಾಗಿದೆ. ಬಹುಶಃ ಈ ರೀತಿಯ ಒಂದು ಪವಾಡ ಪ್ರಪಂಚದಲ್ಲಿ ಯಾವ ರೀತಿಯ ದೇವಸ್ಥಾನದಲ್ಲಿಯೂ ನಡೆಯಲು ಸಾಧ್ಯವಿಲ್ಲ. ಇದು ಕರ್ನಾಟಕದ ನೆರೆ ರಾಜ್ಯವಾದ ತೆಲಂಗಾಣದಲ್ಲಿರುವ ವಾರಂಗಲ್ನಿಂದ ಸುಮಾರು 10 ಕಿಲೋಮೀಟರ್ ಪ್ರಯಾಣ ಮಾಡಿದ್ರೆ ಶ್ರೀ ಭದ್ರಕಾಳಿ ದೇವಸ್ಥಾನ ಕಂಡುಬರುತ್ತೆ. ಪಾರ್ವತಿ ಅಮ್ಮನವರ ಮತ್ತೊಂದು ರೂಪ ಭದ್ರಕಾಳಿ ಅಮ್ಮನವರು. ದೇವಸ್ಥಾನದಲ್ಲಿ ನೆಲೆಸಿರುವ ಭದ್ರಕಾಳಿ ಅಮ್ಮನವರ ಶಿಲೆ ಸಂಪೂರ್ಣವಾಗಿ ಸಾಲಿಗ್ರಾಮ ಶಿಲೆಯಾಗಿದೆ. ಪಾರ್ವತಿ ಅಮ್ಮನವರ ಮತ್ತೊಂದು ರೂಪ ಭದ್ರಕಾಳಿ ಈ ಅಮ್ಮನವರು ಅಂತ ಹೇಳಲಾಗುತ್ತೆ. ಭಾರತ ದೇಶದಲ್ಲಿ ಇಷ್ಟು ಹಳೆಯದಾದ ಪುರಾತನವಾದ ಭದ್ರಕಾಳಿ ಅಮ್ಮನವರ ಶಿಲೆಯನ್ನ ಇಲ್ಲಿ ಬಿಟ್ಟು ಬೇರೆಲ್ಲೂ ನೋಡಲು ಸಾಧ್ಯವಿಲ್ಲ. ಇದೇ ಭದ್ರಕಾಳಿ ಅಮ್ಮನವರಿಗೆ ಮಾಡುವ ಅಭಿಷೇಕ ನೋಡುವುದಕ್ಕೆ ಸಾವಿರಾರು ಕಿಲೋಮೀಟರ್ ದೂರದಿಂದ ಭಕ್ತರು ಈ ದೇವಸ್ಥಾನಕ್ಕೆ ಆಗಮಿಸುತ್ತಾರೆ. ನಿಮ್ಮ ಕಣ್ಣೆದುರೇ ಈ ಪವಾಡವನ್ನ ನೋಡಬಹುದು. ನೀವು ಸರಿಯಾಗಿ ಗಮನಿಸಿದ್ರೆ ಬೇರೆ ದೇವಸ್ಥಾನದ ದೇವಿಗಳಿಗೆ ಅಭಿಷೇಕ ಮಾಡುವಾಗ ಕಣ್ಣು ಮುಚ್ಚಿದ ಹಾಗೆ ಕಾಣೋದಿಲ್ಲ, ಕಣ್ಣು ಸಂಪೂರ್ಣವಾಗಿ ತೆರೆದಿರುತ್ತೆ. ಆದ್ರೆ ವಾರಂಗಲ್ನಲ್ಲಿರುವ ದೇವಸ್ಥಾನದಲ್ಲಿ ನೆಲೆಸಿರುವ ಭದ್ರಕಾಳಿ ಅಮ್ಮನವರಿಗೆ ಅಭಿಷೇಕ ಮಾಡುವಾಗ ಕಣ್ಣು ಮುಚ್ಚುತ್ತದೆ. ನಿಮ್ಮ ಕಣ್ಣೆದುರೇ ಈ ಪವಾಡವನ್ನ ನೋಡಬಹುದು. ನೀವು ಸರಿಯಾಗಿ ಗಮನಿಸಿದ್ರೆ ನಿಮ್ಮ ಕಣ್ಣ ಮುಂದೆ ಈ ಪವಾಡ ಕಾಣುತ್ತೆ. ನೋಡಿ, ವಾರಂಗಲ್ ದೇವಸ್ಥಾನದಲ್ಲಿ ನೆಲೆಸಿರುವ ಭದ್ರಕಾಳಿ ಅಮ್ಮನವರು ಅಭಿಷೇಕ ಮಾಡುವಾಗ ಕಣ್ಣನ್ನ ಹೇಗೆ ಮುಚ್ಚುತ್ತಾರೆ ಅಂತ. ಇದೇ ಸತ್ಯ. ಇಲ್ಲಿ ಭೇಟಿ ಕೊಡುವಂತಹ ಭಕ್ತರು ಈ ಪವಾಡವನ್ನ ಕಣ್ಣಾರೆ ನೋಡ್ತಾರೆ. ಈ ದೇವಸ್ಥಾನಕ್ಕೆ ದಿನಾಲು ಸರಿಸುಮಾರು ಸಾವಿರಾರು ಭಕ್ತರು ಈ ಪವಾಡವನ್ನ ನೋಡಲು ಸರತಿ ಸಾಲಿನಲ್ಲಿ ನಿಂತಿರ್ತಾರೆ. ನೀವು ಕೂಡ ಈ ಪವಾಡವನ್ನ ನೋಡ್ಬೇಕು ಅಂದ್ರೆ ತಪ್ಪದೆ ಇಲ್ಲಿಗೆ ಭೇಟಿ ನೀಡಿ. ಇತ್ತೀಚೆಗಷ್ಟೇ ಈ ಪವಾಡದ ಬಗ್ಗೆ ತಿಳಿದ ಪ್ರಧಾನಿ ನರೇಂದ್ರ ಮೋದಿಯವರು ಈ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ರು. ಭದ್ರಕಾಳಿಯ ದರ್ಶನ ಮಾಡಿದ ಪ್ರಧಾನಿ ನರೇಂದ್ರ ಮೋದಿಯವರು ಪವಾಡವನ್ನ ಕಣ್ತುಂಬಿಕೊಂಡಿದ್ರು. ಅಷ್ಟೇ ಅಲ್ಲದೆ ತಾಯಿಯ ಆಶೀರ್ವಾದ ಪಡೆದಿದ್ರು. ದೇವಿಯ ಮುಂದೆ ಕುಳಿತು ಬೇಡಿಕೊಂಡಿದ್ರು. ಅಚ್ಚರಿ ಅಂದ್ರೆ ದೇಶದ ಪ್ರಧಾನಿಗಳೇ ಈ ದೇಗುಲಕ್ಕೆ ಬಂದಿದ್ದಾರೆ ಅಂದ್ರೆ ನೀವೇ ಲೆಕ್ಕ ಹಾಕಿ ಈ ಭದ್ರಕಾಳಿ ದೇವಿಯ ಶಕ್ತಿ, ಪವಾಡ ಎಂಥದ್ದು ಅಂತ. ಇನ್ನು 5 ವರ್ಷಗಳಿಗೊಮ್ಮೆ ನಡೆಯುವ ಭದ್ರಕಾಳಿ ಅಮ್ಮನವರ ಜಾತ್ರೆಯಲ್ಲಿ ಸುಮಾರು 3,000ಕ್ಕೂ ಹೆಚ್ಚು ಅಲಂಕಾರ ದೇವಿಗೆ ಮಾಡಲಾಗುತ್ತೆ. ಈ ಜಾತ್ರೆ 11 ದಿನ ನಡೆಯುತ್ತೆ. 11 ದಿನದಲ್ಲಿ 3,000 ಅಲಂಕಾರ ಮಾಡಲಾಗುತ್ತೆ. ಇದು ಈ ದೇವಸ್ಥಾನಕ್ಕೆ ಭಕ್ತರು ಬರುವುದಕ್ಕೆ ಪ್ರಮುಖ ಕಾರಣವಾಗಿದೆ. ಭದ್ರಕಾಳಿ ದೇವಿ ಪುರಾತನ ಲೇಖಕರು ಉಲ್ಲೇಖಿಸಿರುವ ಪ್ರಕಾರ ಅಮ್ಮನವರು ವಾರಂಗಲ್ನಲ್ಲಿ 7,000 ವರ್ಷಗಳಿಂದ ನೆಲೆಸಿದ್ದಾರೆ ಎಂದು ಉಲ್ಲೇಖಿಸಲಾಗಿದೆ. ಈ ಮಾಹಿತಿ ನೋಡುತ್ತಿರುವ ಸಾಕಷ್ಟು ವೀಕ್ಷಕರು ಈ ದೇವಸ್ಥಾನಕ್ಕೆ ಈಗಾಗಲೇ ಭೇಟಿ ಕೊಟ್ಟಿರಬಹುದು. ಯಾಕಂದ್ರೆ ಈ ದೇವಸ್ಥಾನದ ಪ್ರಸಿದ್ಧಿ ಕರ್ನಾಟಕದಿಂದ ಸಾವಿರಾರು ಸಂಖ್ಯೆಯ ಭಕ್ತರು ಈ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸುತ್ತಾರೆ. ಹೀಗೆ ಈ ಭದ್ರಕಾಳಿ ದೇವಿಯ ಬಳಿ ಹೋಗಿ ಏನನ್ನು ಬೇಡಿಕೊಂಡರೂ ಅದು ಈಡೇರುತ್ತಂತೆ. ಅಷ್ಟೇ ಅಲ್ಲದೆ ದೇವಿಗೆ ಅಭಿಷೇಕ ಮಾಡಿಸಿದ್ರು ಅಂದುಕೊಂಡ ಕಾರ್ಯ ನೆರವೇರುತ್ತೆ. ಜೊತೆಗೆ ಎಲ್ಲದರಲ್ಲಿಯೂ ಜಯ ಸಿಗುತ್ತಂತೆ.
ಹೀಗಾಗಿಯೇ ಸಾವಿರಾರು ಕಿಲೋಮೀಟರ್ ದೂರದಿಂದ ಭಕ್ತರು ಈ ಪವಾಡವನ್ನ ಕಣ್ತುಂಬಿಕೊಳ್ಳಲು ಬರ್ತಾರೆ. ಜೊತೆಗೆ ಅಭಿಷೇಕ ಮಾಡಿಸಿದ ನೀರು, ಗಂಧ, ಅರಿಶಿಣವನ್ನ ತೆಗೆದುಕೊಂಡು ಹೋಗ್ತಾರೆ. ವಾರಂಗಲ್ ಭದ್ರಕಾಳಿ ದೇವಸ್ಥಾನದ ದರ್ಶನದ ಸಮಯವು ಬೆಳಗ್ಗೆ 5:30ರಿಂದ ಮಧ್ಯಾಹ್ನ 1ರವರೆಗೆ ಹಾಗೂ ದೇವಾಲಯವು ಮತ್ತೆ ಭಕ್ತರಿಗೆ ಮಧ್ಯಾಹ್ನ 3ರಿಂದ ರಾತ್ರಿ 8ರವರೆಗೆ ತೆರೆಯಲಿದೆ. ಇನ್ನು ಚಾಳುಕ್ಯ ಸಾಮ್ರಾಜ್ಯದ ಅಧಿಪತಿ ಪುಲಕೇಶಿ ರಾಜ ಅಮ್ಮನವರಿಗೆ ದೇವಸ್ಥಾನ ಕಟ್ಟಿಸಿಕೊಡ್ತಾರೆ. 1312ನೇ ಇಸವಿಯಲ್ಲಿ ದೆಹಲಿ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ ವಾರಂಗಲ್ ಭದ್ರಕಾಳಿ ಅಮ್ಮನವರ ದೇವಾಲಯ ಕೆಡವಿ ತನ್ನ ಅರಮನೆಯನ್ನ ಕಟ್ಟಿಕೊಳ್ಳಲು ಮುಂದಾಗ್ತಾನೆ. ಸುಮಾರು 70,000 ಅಲ್ಲಾವುದ್ದೀನ್ ಖಿಲ್ಜಿ ಸೈನಿಕರು ದೇವಾಲಯದ ಮೇಲೆ ದಾಳಿ ಮಾಡ್ತಾರೆ. ಈ ವೇಳೆ ಇದ್ದಕ್ಕಿದ್ದಂತೆ ಅವರೆಲ್ಲ ದೇವಾಲಯ ಪ್ರವೇಶಿಸುತ್ತಿದ್ದಂತೆ ಕುಸಿದು ಬಿದ್ದು ಸಾವನ್ನಪ್ತಾರೆ. ಅಲ್ಲಾವುದ್ದೀನ್ ಖಿಲ್ಜಿ ದಾಳಿ ಮಾಡಿದಾಗ ಸ್ವತಃ ಅಮ್ಮನವರೇ ಪ್ರತ್ಯಕ್ಷಗೊಂಡಿದ್ರು ಅಂತ ಹೇಳಲಾಗಿದೆ. ದೆಹಲಿ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ ಅಮ್ಮನವರಿಗೆ ಹೆದರಿ ಅಲ್ಲಿಂದ ಓಡಿ ಹೋಗ್ತಾನೆ ಅಂತ ಹೇಳಲಾಗಿದೆ. ಈ ಘಟನೆ ನಡೆದ ಮಾರನೆಯ ದಿನ ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ಗೆಳೆಯನಿಂದ ಹತ್ಯೆಗೊಳಗಾಗ್ತಾನೆ. ಹೀಗೆ ಅಂದಿನಿಂದ ಇಂದಿನವರೆಗೂ ಭದ್ರಕಾಳಿ ಅಮ್ಮನವರು ಪವಾಡಗಳನ್ನ ಸೃಷ್ಟಿಸುತ್ತಾ ಬರ್ತಿದ್ದಾರೆ. ಅಷ್ಟೇ ಅಲ್ಲದೆ ತನ್ನ ಭಕ್ತರಿಗೆ ತೊಂದರೆ ಕೊಟ್ಟವರನ್ನ ಶಿಕ್ಷಿಸುತ್ತಾ ಇದ್ದಾಳೆ ಎಂದು ಭಕ್ತರು ನಂಬಿದ್ದಾರೆ. ಇನ್ನು ಇಂದಿಗೂ ಕೂಡ ದೇವಸ್ಥಾನದ ಗರ್ಭಗುಡಿಯಲ್ಲಿ ಸಾಕಷ್ಟು ಬಾರಿ ಗೆಜ್ಜೆಯ ಶಬ್ದ ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲದೆ ಸಂಗೀತದ ನಾದ ಕೂಡ ಕೇಳಿ ಬರ್ತಿದೆಯಂತೆ. ದೇವಸ್ಥಾನದ ಸುತ್ತಮುತ್ತಲು ನೆಲೆಸಿರುವ ಜನ ಈ ಶಬ್ದವನ್ನ ಕೇಳಿಸಿಕೊಂಡಿದ್ದಾರಂತೆ. ಇನ್ನು ಅಮ್ಮನ ವಿಗ್ರಹದ ಕೆಳಗೆ ಒಂದು ಸುರಂಗ ಮಾರ್ಗವಿದ್ದು ಅದು ನೇರವಾಗಿ ಸ್ವರ್ಗ ಲೋಕಕ್ಕೆ ಕರೆದುಕೊಂಡು ಹೋಗುತ್ತೆ ಎಂದು ನಂಬಿಕೆ ಇದೆ. ಆದ್ರೆ ಕೆಲವರು ಹೇಳುವ ಪ್ರಕಾರ ಈ ಸುರಂಗ ಮಾರ್ಗ ಮುಚ್ಚಿ ಹೋಗಿದ್ದು ಅಲ್ಲಿ ಯಾವುದೇ ದಾರಿ ಇಲ್ಲ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಅಂದಿನ ಕಾಲದಲ್ಲಿ ಭದ್ರಕಾಳಿ ಅಮ್ಮನವರು ಅದರ ಮೂಲಕವೇ ನಡೆದುಕೊಂಡು ಬರ್ತಿದ್ರು ಎಂದು ನಂಬಿಕೆ ಕೂಡ ಇದೆ. ಅದೇನೇ ಇರ್ಲಿ, ವಾರಂಗಲ್ನಲ್ಲಿ ನೆಲೆಸಿರುವ ಭದ್ರಕಾಳಿಯ ಈ ಪವಾಡ ಕಂಡು ಎಲ್ಲರೂ ಅಚ್ಚರಿಗೊಂಡಿರುವುದಂತೂ ಸುಳ್ಳಲ್ಲ. ವಾರಂಗಲ್ ಭದ್ರಕಾಳಿ ದೇವಸ್ಥಾನದ ದರ್ಶನದ ಸಮಯವು ಬೆಳಗ್ಗೆ 5:30ರಿಂದ ಮಧ್ಯಾಹ್ನ 1ರವರೆಗೆ ಹಾಗೂ ದೇವಾಲಯವು ಮತ್ತೆ ಭಕ್ತರಿಗೆ ಮಧ್ಯಾಹ್ನ 3ರಿಂದ ರಾತ್ರಿ 8ರವರೆಗೆ ತೆರೆಯಲಿದೆ. ಇನ್ನು ಚಾಳುಕ್ಯ ಸಾಮ್ರಾಜ್ಯದ ಅಧಿಪತಿ ಪುಲಕೇಶಿ ರಾಜ ಅಮ್ಮನವರಿಗೆ ದೇವಸ್ಥಾನ ಕಟ್ಟಿಸಿಕೊಡ್ತಾರೆ. 1312ನೇ ಇಸವಿಯಲ್ಲಿ ದೆಹಲಿ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ ವಾರಂಗಲ್ ಭದ್ರಕಾಳಿ ಅಮ್ಮನವರ ದೇವಾಲಯ ಕೆಡವಿ ತನ್ನ ಅರಮನೆಯನ್ನ ಕಟ್ಟಿಕೊಳ್ಳಲು ಮುಂದಾಗ್ತಾನೆ. ಸುಮಾರು 70,000 ಅಲ್ಲಾವುದ್ದೀನ್ ಖಿಲ್ಜಿ ಸೈನಿಕರು ದೇವಾಲಯದ ಮೇಲೆ ದಾಳಿ ಮಾಡ್ತಾರೆ. ಈ ವೇಳೆ ಇದ್ದಕ್ಕಿದ್ದಂತೆ ಅವರೆಲ್ಲ ದೇವಾಲಯ ಪ್ರವೇಶಿಸುತ್ತಿದ್ದಂತೆ ಕುಸಿದು ಬಿದ್ದು ಸಾವನ್ನಪ್ತಾರೆ. ಅಲ್ಲಾವುದ್ದೀನ್ ಖಿಲ್ಜಿ ದಾಳಿ ಮಾಡಿದಾಗ ಸ್ವತಃ ಅಮ್ಮನವರೇ ಪ್ರತ್ಯಕ್ಷಗೊಂಡಿದ್ರು ಅಂತ ಹೇಳಲಾಗಿದೆ. ದೆಹಲಿ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ ಅಮ್ಮನವರಿಗೆ ಹೆದರಿ ಅಲ್ಲಿಂದ ಓಡಿ ಹೋಗ್ತಾನೆ ಅಂತ ಹೇಳಲಾಗಿದೆ. ಈ ಘಟನೆ ನಡೆದ ಮಾರನೆಯ ದಿನ ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ಗೆಳೆಯನಿಂದ ಹತ್ಯೆಗೊಳಗಾಗ್ತಾನೆ. ಹೀಗೆ ಅಂದಿನಿಂದ ಇಂದಿನವರೆಗೂ ಭದ್ರಕಾಳಿ ಅಮ್ಮನವರು ಪವಾಡಗಳನ್ನ ಸೃಷ್ಟಿಸುತ್ತಾ ಬರ್ತಿದ್ದಾರೆ. ಅಷ್ಟೇ ಅಲ್ಲದೆ ತನ್ನ ಭಕ್ತರಿಗೆ ತೊಂದರೆ ಕೊಟ್ಟವರನ್ನ ಶಿಕ್ಷಿಸುತ್ತಾ ಇದ್ದಾಳೆ ಎಂದು ಭಕ್ತರು ನಂಬಿದ್ದಾರೆ. ಇನ್ನು ಇಂದಿಗೂ ಕೂಡ ದೇವಸ್ಥಾನದ ಗರ್ಭಗುಡಿಯಲ್ಲಿ ಸಾಕಷ್ಟು ಬಾರಿ ಗೆಜ್ಜೆಯ ಶಬ್ದ ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲದೆ ಸಂಗೀತದ ನಾದ ಕೂಡ ಕೇಳಿ ಬರ್ತಿದೆಯಂತೆ. ದೇವಸ್ಥಾನದ ಸುತ್ತಮುತ್ತಲು ನೆಲೆಸಿರುವ ಜನ ಈ ಶಬ್ದವನ್ನ ಕೇಳಿಸಿಕೊಂಡಿದ್ದಾರಂತೆ. ಇನ್ನು ಅಮ್ಮನ ವಿಗ್ರಹದ ಕೆಳಗೆ ಒಂದು ಸುರಂಗ ಮಾರ್ಗವಿದ್ದು ಅದು ನೇರವಾಗಿ ಸ್ವರ್ಗ ಲೋಕಕ್ಕೆ ಕರೆದುಕೊಂಡು ಹೋಗುತ್ತೆ ಎಂದು ನಂಬಿಕೆ ಇದೆ. ಆದ್ರೆ ಕೆಲವರು ಹೇಳುವ ಪ್ರಕಾರ ಈ ಸುರಂಗ ಮಾರ್ಗ ಮುಚ್ಚಿ ಹೋಗಿದ್ದು ಅಲ್ಲಿ ಯಾವುದೇ ದಾರಿ ಇಲ್ಲ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಅಂದಿನ ಕಾಲದಲ್ಲಿ ಭದ್ರಕಾಳಿ ಅಮ್ಮನವರು ಅದರ ಮೂಲಕವೇ ನಡೆದುಕೊಂಡು ಬರ್ತಿದ್ರು ಎಂದು ನಂಬಿಕೆ ಕೂಡ ಇದೆ. ಅದೇನೇ ಇರ್ಲಿ, ವಾರಂಗಲ್ನಲ್ಲಿ ನೆಲೆಸಿರುವ ಭದ್ರಕಾಳಿಯ ಈ ಪವಾಡ ಕಂಡು ಎಲ್ಲರೂ ಅಚ್ಚರಿಗೊಂಡಿರುವುದಂತೂ ಸುಳ್ಳಲ್ಲ. ನಾವು ಕೊಟ್ಟ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಜೊತೆಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದರಿಂದ ನಮಗೆ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲು ಉತ್ಸುಕರಾಗ್ತೀವಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅದನ್ನು ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದ.